ಮನೆಗೆ ವಾಸ್ತು ಅನ್ನೋದು ಎಷ್ಟು ಮುಖ್ಯ ಅಂತ? ಖಂಡಿತ ಅಮ್ಮ, ವಾಸ್ತು ಅನ್ನೋದೇ ಎಷ್ಟು ಮುಖ್ಯ ಅಂದರೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಮಗೆ ಕ್ಯಾಮ್ರಾ ಅಲ್ಲಿರುತ್ತೆ, ನಾವು ಇಲ್ಲೇ ಕೂತ್ಕೋಬೇಕು, ಹೌದಲ್ವಾ? ಲೈವ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಕ್ಯಾಮ್ರಾ ನೀವು ಅಲ್ಲಿಟ್ಟು ನಾವು ಈ ಕಡೆ ಭಾಗದಲ್ಲೋ ಬಲಗಡೆನೋ ಎಡಗಡೆನೋ ಕೂತ್ಕೊಂಡ್ರೆ ಏನಾಗುತ್ತೆ? ಜನಕ್ಕದು ತಲುಪೋದಿಲ್ಲ ಅಲ್ವಾ? ಅದೇ ಥರನೇ ವಾಸ್ತು ಅಂದ್ರೆ ಏನು ಗೊತ್ತಾ? ಅಯ್ಯೋ 20-30 ಜಾಗ ಇದೆ, ನಿಮ್ಮ ಮನೆ ಉತ್ತರಕ್ಕೆ ಆಗಬರುತ್ತೆ, ಇನ್ನೊಬ್ಬರಿಗೆ ಯಾರಿಗೋ ಪಶ್ಚಿಮಕ್ಕೆ ಮನೆ ಆಗಬರುತ್ತೆ ಅಂತ ಇಟ್ಕೊಳ್ಳಿ. ಎದುರು ಬದ್ರು ಬಾಗಿಲು ಅಥವಾ ಅವ್ರ ಮನೆ ರೂಮಿಂದ ದಾಟ್ಕೊಂಡು ನಿಮ್ಮ ಮನೆ ರೂಮಿಗೆ ಬರೋ ಅಂಥದ್ದಾಗೋಗುತ್ತೆ, ಹೌದಲ್ವಮ್ಮ? ಅದಕ್ಕೋಸ್ಕರನೇ ಒಂದು ಪರ್ಫೆಕ್ಟ್ ಪ್ಲ್ಯಾನ್ ಅನ್ನುವಂಥದ್ದೇ ವಾಸ್ತು. ಏನು ಗೊತ್ತಾ? ನಿಮ್ಮ ಮನೆಯ ಬಾಗಿಲಿಗೆ ಎದುರು ಮನೆಯ ಬಾಗಿಲು ಬಂದುಬಿಟ್ರೆ ಚೆನ್ನಾಗಿರುತ್ತೆ. ಯೋಚನೆ ಮಾಡಿ, ನಿಮ್ಮನೆ ಸೋಫಾ ಅವ್ರ ಮನೇಲಿ ಟಿ ವಿ ಆಗತ್ತಾ? ಅದು ನಿಮ್ಮನೆ ಸೋಫಾದಲ್ಲಿ ಕೂತ್ಕೊಂಡು ಅವ್ರ ಮನೇಲಿ ಟಿ ವಿ ನೋಡೋಕ್ಕಾಗತ್ತಾ? ಖಂಡಿತ ಇಲ್ಲ. ಒಂದು ಪರ್ಫೆಕ್ಟ್ ಪ್ಲ್ಯಾನ್ ಅನ್ನೋವಂಥದ್ದು ಏನಿರುತ್ತೆ, ಆ ಪರ್ಫೆಕ್ಟ್ ಪ್ಲ್ಯಾನ್ ಇಲ್ಲ ಅಂದರೆ ಸಾಧ್ಯ ಆಗದೇ ಇರೋವಂಥ ಕೆಲಸ ಅದಾಗತ್ತೆ. ಏನು ಗೊತ್ತಮ್ಮ? ವಾಸ್ತು ಅಂದ್ರೇನು? ನಿರ್ದಿಷ್ಟವಾದ ಜಾಗದಲ್ಲಿ, ನಿರ್ದಿಷ್ಟವಾದ ಪ್ರದೇಶದಲ್ಲಿ. ನೋಡಿ, ಇವಾಗ ಒಂದು ಅಡುಗೆ ಮನೆಯನ್ನು ಅಗ್ನಿಮೂಲೆಯಲ್ಲಿಡಬೇಕು ಅಂತ ಹೇಳ್ತಾರಲ್ವ? ಅಡುಗೆ ಮನೆ ಅಗ್ನಿಮೂಲೆಗೆ ಯಾಕೆ? ನೋಡಿ, ಭಾರತದ ವಾಯು ಪ್ರದೇಶವನ್ನು ಋಷಿಮುನಿಗಳು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅದೇ ಬೇರೆ ಜಾಗದಲ್ಲಿಟ್ಟಾಗ ಗಾಳಿಯ ಆರ್ಭಟ ಜಾಸ್ತಿ ಆದಾಗ, ಈಗೇನೋ ಗ್ಯಾಸ್ ಇದೆ ರೀ, ಗ್ರೌಂಡ್ ಫ್ಲೋರಲ್ಲಿಟ್ಟು ಪೈಪಲ್ಲಿ ಹಿಂಗೆ ಕಳಿಸ್ತೀರಾ, ನಿಮ್ಮ ಮನೆಗೆ ಬರೆದು ಸೇರುತ್ತೆ, ಹೌದಲ್ವಾ? ಆಗಿನ ಕಾಲದಲ್ಲೆಲ್ಲ ಒಲೆ ಇತ್ತಲ್ವ? ಆ ಒಲೆಗೆ ಗಾಳಿ ಜಾಸ್ತಿ ಆದಾಗ ಏನಾಗುತ್ತೆ? ಅಗ್ನಿ ಅವಘಡಗಳು ಜಾಸ್ತಿ ಆಗುವಂಥದ್ದು. ಅದರಿಂದ ನೋಡಿ, ಆ ಅಗ್ನಿ ಅವಘಡಗಳನ್ನು ತಡೆದಿದ್ದೇ ಈ ರೀತಿಯ ವಾಸ್ತುಗಳು, ಆಯಿತಾ? ಆಮೇಲೆ ಇನ್ನೊಂದು ವಿಶೇಷ ಏನು ಗೊತ್ತಾ? ಆಗಿನ ಕಾಲದಲ್ಲಿ ಎಲ್ಲರೂ ಸಮೃದ್ಧಿಯಾಗಿದ್ದರು. 20 ಎಕರೆ ಜಾಗ ಇತ್ತು. 20 ಎಕರೆ ಜಾಗದಲ್ಲಿ ಎಲ್ಲೆಲ್ಲಿ ಏನೇನು ಕಟ್ಟಬೇಕು ಅನ್ನೋವಂಥದ್ದು ನಕ್ಷೆ ಬೇಕಾಗೇ ಇತ್ತು ಅಲ್ವಮ್ಮ? ಈಗ ಎಷ್ಟಿದೆ? 20 ಎಕರೆ ಅಲ್ಲ, 20-30 ಜಾಗನೇ ಕಷ್ಟ ಆಗ್ತಾ ಇದೆ, ಹೌದಲ್ವಾ? ಆಗ ಬೇಕಾಗಿದ್ದಂತಹ ವಾಸ್ತು, ಆಗ ಬೇಕಾಗಿದ್ದಂತಹ ಒಂದು ಪ್ಲ್ಯಾನ್ ಏನಿತ್ತು ಅದು ಬೇರೆ ಥರನೇ ಇತ್ತು. ಈಗ ಬೇಕಾಗಿರುವಂಥದ್ದೇನು? 20-30 ಇಲ್ಲ 30-40 ಇಲ್ಲ 60-40 ಈ ಥರದ ಜಾಗಗಳಿಗೆ ಯಾವುದು ಸ್ಪಷ್ಟವಾದಂತಹ ಪಾಸಿಟಿವ್ ಎನರ್ಜೀಸ್ನ ತಂದುಕೊಡುತ್ತೆ, ಯಾವುದು ಸ್ಪಷ್ಟವಾದಂತಹ ನಿರ್ದಿಷ್ಟವಾದಂತಹ ಜಾಗದಲ್ಲಿ ಓಡಾಡಿದ್ರೆ. ನೋಡಿ, ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಅಡುಗೆ ಮನೇಲಿ ಅಡುಗೆ ಆಗಿದ ತಕ್ಷಣ ನಿಮಗೆ ಕೈ ತೊಳ್ಕೊಳ್ಳೋಕ್ಕೆ ಎಲ್ಲ ಪಕ್ಕದಲ್ಲೇ ಸಿಂಕ್ ಮಾಡ್ಕೋತೀರಿ. ಯಾಕೆ? ಅದು ವಾಸ್ತು ಶಾಸ್ತ್ರದಲ್ಲಿ ಹೇಳಿದೆ, ಸಿಂಕ್ ಪಕ್ಕದಲ್ಲಿ ಬೇಕು ಅಂತ. ಯಾಕೆ ಬೇಕು? ಆಗ ನೋಡಿ, ಅಡುಗೆ ಮಾಡಿದ ತಕ್ಷಣ ಎಲ್ಲೋ ದೂರದಲ್ಲೆಲ್ಲೋ ಬೆಡ್ರೂಮ್ ದಾಟ್ಕೊಂಡು ಫಸ್ಟ್ ಫ್ಲೋರಲ್ಲಿ ನಿಮಗೆ ವಾಶ್ ಬೇಸನ್ನು ಅಥವಾ ಕೈ ತೊಳ್ಕೊಳ್ಳೋದಿಟ್ರೆ ಏನಾಗುತ್ತಮ್ಮ? ಎಷ್ಟತಿ ಓಡಾಡ್ತೀವಿ, ಕಷ್ಟ ಆಗುತ್ತಲ್ವಾ? ಅದಕ್ಕೆ ಪರ್ಫೆಕ್ಟ್ ಪ್ಲ್ಯಾನ್ ಇದ್ದರೆ ನಿಮಗೆ ಪರಿಸರ ಸಹಾಯ ಮಾಡುತ್ತೆ, ನೇಚರ್ ಸಹಾಯ ಮಾಡತ್ರಿ. ಇನ್ನೊಂದು, ದೇವ್ರ ಪೂಜೆ ಮಾಡಬೇಕು, ಎದ್ದಿದ ತಕ್ಷಣ ದೇವ್ರ ಮುಖ ನೋಡಬೇಕು ಅಂತ ಬೆಡ್ರೂಮಲ್ಲೇ ನೀವು ದೇವ್ರ ಮನೆ ಕಟ್ಸ್ಕೊಳ್ಳಿ ನೋಡೋಣ, ಆಗತ್ತಾ? ಇಲ್ಲ. ಯಾಕಾಗಲ್ಲ? ಸ್ನಾನಾದಿಗಳನ್ನು, ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ನಂತರದಲ್ಲಿ ದೇವ್ರ ಮನೆಗೆ ಬರುವಂಥದ್ದು ಅಲ್ವಾ? ಬೆಡ್ರೂಮ್ನ 5-6 ಸತಿ ದಿನದಲ್ಲಿ ಉಪಯೋಗಿಸ್ತೀವಿ. ಏನಕ್ಕೆ? ಹೋಗಿದ ತಕ್ಷಣ ರೆಸ್ಟ್ ತೊಗೊಳ್ಳೋ ಅಂಥದ್ದು, ನಮ್ಮ ವಾರ್ಡ್ರೋಬ್ ಇರುತ್ತೆ, ಬಟ್ಟೆಗಳನ್ನು ಮಡಚಿಡುವಂಥದ್ದು, ಹೌದಲ್ವಮ್ಮ? ಆದರೆ ಅದೇ ಜಾಗದಲ್ಲೇ ದೇವ್ರ ಮನೆ ಮಾಡಿದ್ರೆ ಏನಾಗುತ್ತೆ? ಏನೋ ಒಂಥರ ಚೆನ್ನಾಗಿ ಅನ್ಸಲ್ಲ. ಅಯ್ಯೋ, ದೇವರನ್ನ ನೋಡಿ ಶುದ್ಧವಾಗಿ ನೋಡಬೇಕು ಅನ್ನೋವಂಥದ್ದು ಶಾಸ್ತ್ರಬದ್ಧವಾಗಿ ಬಂದಿರುವಂಥದ್ದು. ಅದಕ್ಕೇ ಇದು ಇಂಪಾರ್ಟೆಂಟು. ಅಗ್ನಿಮೂಲೆಯಲ್ಲೇ ಇಡಿ, ವಾಯುಮೂಲೆಯಲ್ಲೇ ಇಡಿ, ಅಥವಾ ದೇವ್ರ ಮೂಲೆಯಲ್ಲೇ ಇಡಿ ಅನ್ನೋದಕ್ಕೆ ನಿಮ್ಮ ಮೇಲೆ ಪ್ರೆಷರ್ ಆಗ್ತಾ ಇರೋವಂಥದ್ದಲ್ಲ. ನಿಮ್ಮ ದೈನಂದಿನ ಚಟುವಟಿಕೆಗಳು ಈಸಿಯಾಗಿ ನಡೀಲಿ ಅನ್ನೋದೇ ಇದರ ಉದ್ದೇಶ. ಖಂಡಿತ ಗುರುಜಿ. ಇನ್ನು ಈ